ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಸೆಕೆಂಡ್ ಪಾರ್ಟ್ ಆಫ್ ಅಕರೆನ್ಸ್ ಆಫ್ ಮೆಟಲ್ಸ್ ಅನ್ನೋ ಟಾಪಿಕ್ನ ಕವರ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಆಯಿತಾ. ಸೊ ನಾ ಹೇಳಿದೆ ಅಕರೆನ್ಸ್ ಆಫ್ ಮೆಟಲ್ಸ್ ಪಾರ್ಟ್ 1ನಲ್ಲಿ ನಾವೇನು ಕಲ್ತಿದ್ವಿ, ಮೆಟಲ್ಸ್ ಎಲ್ಲೆಲ್ಲಿ ಏನು ಸಿಗುತ್ತೆ ನಮ್ಮ ಪ್ಲಾನೆಟ್ ಮೇಲೆ, ಆ್ಯಂಡ್ ಇನ್ನೊಂದು ನಾವು ಮೆಟಲರ್ಜಿ ಅನ್ನೋ ಪ್ರಾಸೆಸ್ನ ಫಸ್ಟ್ ಸ್ಟೆಪ್ನ ಕಲ್ತಿದ್ವಿ ಅಲ್ವಾ, ದಟ್ ಈಸ್ ಎನ್ರಿಚ್ಮೆಂಟ್ ಆಫ್ ಓರ್ಸ್. ಸೊ ಮೆಟಲ್ ಓರ್ಸಲ್ಲಿ ಇಂಪ್ಯೂರಿಟೀಸ್ ಏನಿರುತ್ತೆ ಅದು ಗ್ಯಾಂಗ್ ಅಲ್ವಾ, ಅದನ್ನ ಹೇಗೆ ಸಪ್ರೇಟ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋಲಿ ನಾವು ಇನ್ನೊಂದಷ್ಟು ಸಬ್ ಟಾಪಿಕ್ಸ್ನ ಕವರ್ ಮಾಡ್ತೀವಿ, ಆಯಿತಾ. ಸೊ ಪರೀಕ್ಷೆ ಚಾನಲಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ ಎಸ್ ಬದಲು ನೀವು ನನ್ನ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬೋದು, ಆಯಿತಾ ಮಕ್ಕಳೇ. ಓಕೆ, ಸೊ ಇವತ್ತಿನ ಸಬ್ ಟಾಪಿಕ್ಸ್ ಯಾವುದು? ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ನ ನೋಡ್ತಿದ್ದೀವಿ. ಸೊ ಯಾವ್ಯಾವ ರೀತಿಯ ಮೆಟಲ್ಸ್ನ ಎಕ್ಸ್ಟ್ರಾಕ್ಷನ್ ಮಾಡೋದು ನೋಡ್ತೀವಿ ನಾವು. ಫಸ್ಟು ಮೆಟಲ್ಸ್ ದ್ಯಾಟ್ ಅಪಿಯರ್ ಮೆಟಲ್ಸ್ ಲೋ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಅಥವಾ ಆಕ್ಟಿವಿಟಿ ಸೀರೀಸ್. ಇಲ್ಲಿ ಆಕ್ಟಿವಿಟಿ ಅಂದರೆ ರಿಯಾಕ್ಟಿವಿಟಿ ಸೀರೀಸ್, ಆಯಿತಾ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ಯಾವ್ದು ಹೊಸ ವರ್ಡ್ ಹೇಳ್ಕೊಡ್ತಿದ್ದಾರೆ ಅಂತ. ಸೊ ಆಕ್ಟಿವಿಟಿ ಹಾಗೂ ರಿಯಾಕ್ಟಿವಿಟಿ ಇಸ್ ದ ಸೇಮ್ ಥಿಂಗ್. ಸೊ ರಿಯಾಕ್ಟಿವಿಟಿ ಸೀರೀಸಲ್ಲಿ ಕೆಳಗೆ ಬರುವಂತಹ ಕಡಿಮೆ ರಿಯಾಕ್ಟಿವಿಟಿ ತೋರಿಸುವಂಥ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಫಸ್ಟ್ ತಿಳ್ಕೊತೀವಿ. ನೆಕ್ಸ್ಟು ಮಿಡಲ್ ಆಫ್ ದ ಆಕ್ಟಿವಿಟಿ ಸೀರೀಸ್, ಮಾಡರೇಟ್ ರಿಯಾಕ್ಟಿವಿಟಿ ಇರುವಂಥ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡ್ತೀವಿ. ಅದಾದಮೇಲೆ ಹೈಲಿ ರಿಯಾಕ್ಟಿವಿಟಿ ಸೀರೀಸಿನ ಟಾಪಲ್ಲಿ ಬರುವಂತಹ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ತಿಳ್ಕೊತೀವಿ, ಆಯಿತಾ ಮಕ್ಕಳೇ. ಸೊ ನಾವು ಲೋ ಇನ್ ದ ಆಕ್ಟಿವಿಟಿ ಸೀರೀಸ್, ಈ ಲೋ ರಿಯಾಕ್ಟಿವಿಟಿ ಮೆಟಲ್ಸ್ ಒಟ್ಟಿಗೆ ಫಸ್ಟು ಸ್ಟಾರ್ಟ್ ಮಾಡೋಣ, ಆಯಿತಾ. ಅದಕ್ಕಿಂತ ಮುಂಚೆ ಮೆಟಲರ್ಜಿ ಅಂತ ನಾನೇನು ಹೇಳಿದೆ, ಅದರಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದೆ ಅಂತ ಒಂದು ಸತಿ ರಿಕಾಲ್ ಮಾಡೋಣ. ಸೊ ಮೆಟಲರ್ಜಿ ಬಂದು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್ ಆ್ಯಂಡ್ ರಿಫೈನಿಂಗ್ ದಮ್. ಈ ಇಡೀ ಪ್ರಾಸೆಸ್ನ ನಾವು ಮೆಟಲರ್ಜಿ ಅಂತ ಕರಿತೀವಿ. ಸೊ ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ಸ್. ನಾ ಹೇಳ್ದಂಗೆ ಇದನ್ನು ಫಸ್ಟ್ ವಿಡಿಯೋಲಿ ನಾವು ಕವರ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಎಕ್ಸ್ಟ್ರಾಕ್ಷನ್. ಸೊ ಇವತ್ತಿನ ವಿಡಿಯೋಲಿ ನಾವು ಇದೇ ಕಲಿತಿರೋದು. ಈ ಎಕ್ಸ್ಟ್ರಾಕ್ಷನಲ್ಲಿ ಬೇಸಿಕ್ಲಿ 2 ಮೇಜರ್ ಸ್ಟೆಪ್ಸ್ ಇದೆ. ಸೊ ಫಸ್ಟು ಮೆಟಲ್ಸ್ ಏನಿದೆ ಅದನ್ನ ತನ್ನ ಆಕ್ಸೈಡ್ಸಿಗೆ ನಾವು ಕನ್ವರ್ಟ್ ಮಾಡಬೇಕು, ಆಯಿತಾ. ಸೊ ಮೆಟಲ್ ಆಕ್ಸೈಡ್ಸಿಗೆ ಕನ್ವರ್ಟ್ ಮಾಡಿದ್ಮೇಲೆ ಆ ಆಕ್ಸೈಡ್ಸ್ನ ರಿಡ್ಯೂಸ್ ಮಾಡಿ ಅದರಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆಯಿತಾ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ರಿಫೈನಿಂಗ್ ಆಫ್ ಮೆಟಲ್ಸ್ ಆ್ಯಂಡ್ ಇದನ್ನ ನಾವು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀವಿ, ಓಕೆನಾ ಮಕ್ಕಳೇ. ಓಕೆ, ಸೊ ನಾವು ಎಕ್ಸ್ಟ್ರಾಕ್ಷನ್ ಇನ್ ಪ್ರಾಸೆಸ್ನ ಫಸ್ಟು ಮೆಟಲ್ಸ್ ದಟ್ ಅಪಿಯರ್ ಲೋ ಇನ್ ದ ಆಕ್ಟಿವಿಟಿ ಸೀರೀಸ್, ಈ ರೀತಿಯ ಮೆಟಲ್ಸ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ, ಆಯಿತಾ. ಸೊ ಈ ಮೆಟಲ್ಸ್ಗೆ ಜಾಸ್ತಿ ರಿಯಾಕ್ಟಿವಿಟಿ ಇಲ್ಲ ಆ್ಯಂಡ್ ಅದು ಅಷ್ಟೊಂದು ಪ್ರಮಾಣಕ್ಕೆ ಕಾಂಪೌಂಡ್ಸ್ನ ಫಾರ್ಮ್ ಮಾಡಲ್ಲ, ಆಯಿತಾ. ಸೊ ಈ ಯಾವ್ಯಾವ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೋ ಅದರಿಂದ ಈ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಅದನ್ನ ಹೀಟ್ ಮಾಡಿದ್ರೇ ಸಾಕು, ಆಯಿತಾ ಮಕ್ಕಳೇ. ಸೊ ಈ ಪ್ರಾಸೆಸ್ನ ನಾನು 2 ಎಕ್ಸಾಂಪಲ್ಸ್ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಎಕ್ಸಾಂಪಲ್ ಬಂದು ಎಕ್ಸ್ಟ್ರಾಕ್ಷನ್ ಆಫ್ ಮರ್ಕ್ಯೂರಿ, ಆಯಿತಾ. ಸೊ ಮರ್ಕ್ಯೂರಿದು ಕೆಮಿಕಲ್ ಫಾರ್ಮುಲಾ ಯಾವುದು, ಕೆಮಿಕಲ್ ಸಿಂಬಲ್ ಏನು ಬರುತ್ತೆ ಮರ್ಕ್ಯೂರಿದು? ಇಟ್ ಈಸ್ Hg. ಸೊ ಮರ್ಕ್ಯೂರಿನ ಯಾವ ಓರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು? ಆ ಓರ್ನ ಸಿನಬಾರ್ ಅಂತ ಕರಿತೀವಿ, ಆಯಿತಾ ಮಕ್ಕಳೇ. ಸೊ ಸಿನಬಾರಿನ ಫಾರ್ಮುಲೇಷನ್ ಅಥವಾ ಕೆಮಿಕಲ್ ಫಾರ್ಮುಲಾ ಬಂದು ಮರ್ಕ್ಯೂರಿಕ್ ಸಲ್ಫೈಡ್, HgSನ ನಾವು ಸಿನಬಾರ್ ಅಂತ ಕರಿತೀವಿ. ಸೊ ಮರ್ಕ್ಯೂರಿಕ್ ಸಲ್ಫೈಡಿಂದ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು? ನಾ ಹೇಳ್ದಂಗೆ ಏರಲ್ಲಿ ಈ ಓರ್ ಏನಿದೆ ಅಥವಾ ಕಾಂಪೌಂಡ್ ಏನಿದೆ ಅದನ್ನ ಹೀಟ್ ಮಾಡಬೇಕು ನಾವು. ಸೊ ಸಿನಬಾರ್ ಅಥವಾ ಮರ್ಕ್ಯೂರಿಕ್ ಸಲ್ಫೈಡ್ನ ಏರಲ್ಲಿರುವಂಥ ಆಕ್ಸಿಜನ್ ಒಟ್ಟಿಗೆ ಜಾಸ್ತಿ ಪ್ರಮಾಣಕ್ಕೆ ಹೀಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಪ್ರಾಡಕ್ಟು ಮರ್ಕ್ಯೂರಿಕ್ ಆಕ್ಸೈಡ್, ಆಯಿತಾ. ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಕೂಡ ಸಿಗುತ್ತೆ, ಬಟ್ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಸಲ್ಫರ್ ಡೈಆಕ್ಸೈಡ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್. ಸೊ ಇದು ಒಂದೇ ಸ್ಟೆಪ್ಪಲ್ಲಿ ಮುಗ್ದಿಲ್ಲ, ನಮ್ಗೆ ಈಗ ಇನ್ನೂ ಮೆಟಲ್ ಆಕ್ಸೈಡ್ ಮಾತ್ರ ಸಿಕ್ಕಿದೆ. ನೆಕ್ಸ್ಟು ಇನ್ನೊಂದು ಸ್ಟೆಪ್ ಕ್ಯಾರಿ ಔಟ್ ಮಾಡಬೇಕು ನಾವು. ಯಾವುದದು ಸ್ಟೆಪ್ಪು? ಈ ಮರ್ಕ್ಯೂರಿಕ್ ಆಕ್ಸೈಡ್ನ ಇನ್ನೂ ಫರ್ದರ್ ಹೀಟ್ ಮಾಡಬೇಕು, ಆಯಿತಾ. ಸೊ ಫರ್ದರ್ ಹೀಟ್ ಮಾಡಿದಾಗ ಮರ್ಕ್ಯೂರಿಕ್ ಆಕ್ಸೈಡ್ ಏನಿದೆ ಅದರಿಂದ ನಮಗೆ ಮರ್ಕ್ಯೂರಿ ಸಿಗುತ್ತೆ ಮತ್ತು ಆಕ್ಸಿಜನ್ ಗ್ಯಾಸಿನ ಮಾದರಿಯಲ್ಲಿ ಆಚೆ ಬರುತ್ತೆ, ಆಯಿತಾ. ಸೊ ಈ 2 ಸ್ಟೆಪ್ಸಲ್ಲಿ ನಾವು ಮರ್ಕ್ಯೂರಿ ಅನ್ನೋ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಆಯಿತಾ ಮಕ್ಕಳೇ. ಸಿಮಿಲರ್ಲಿ ಇನ್ನೊಂದು ಮೆಟಲ್ನ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದು ಯಾವುದು? ಇಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್, ಆಯಿತಾ. ಸೊ ಕಾಪರ್ನ ಕೂಡ ಕಾಪರ್ ಸಲ್ಫೈಡ್ ಕಾಂಪೌಂಡಿಂದಾನೇ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಇದು ಬಂದು ಕಾಪರ್ ಓರ್, ಆಯಿತಾ. ಸೊ ಕಾಪರ್ ಓರಲ್ಲಿ ಕಾಪರ್ ಸಲ್ಫೈಡನ ಪ್ರಮಾಣ ಜಾಸ್ತಿ ಇದ್ದಾಗ ನಾವು ಕಾಪರ್ ಸಲ್ಫೈಡ್ನ ಏರ್ ಅಥವಾ ಆಕ್ಸಿಜನ್ ಒಟ್ಟಿಗೆ ಹೀಟ್ ಮಾಡ್ತೀವಿ. ಆಗ ಯಾವ ಪ್ರಾಡಕ್ಟ್ ಸಿಗುತ್ತೆ ನಮಗೆ? ಕಾಪರ್ ಆಕ್ಸೈಡ್ ಸಿಗುತ್ತೆ. ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ, ಬಟ್ ದಟ್ಸ್ ನಾಟ್ ಇಂಪಾರ್ಟೆಂಟ್. ಸೊ ಕಾಪರ್ ಆಕ್ಸೈಡ್ನ ನಾವು ಫರ್ದರ್ ಹೀಟ್ ಮಾಡಿದಾಗ ಕಾಪರ್ ಸಲ್ಫೈಡ್ ಒಟ್ಟಿಗೆ ಆಗ ಏನು ಸಿಗುತ್ತೆ ನಮಗೆ? ಕಾಪರ್ ಏನಿದೆ ಇದು ಮೆಟಲ್ ಎಲಿಮೆಂಟ್ ಫಾರ್ಮಲ್ಲಿ ನಮಗೆ ಮೆಟಲ್ ಆಚೆ ಬರುತ್ತೆ, ಆಯಿತಾ. ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಕೂಡ ಬರುತ್ತೆ, ಬಟ್ ಅಗೇನ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸೊ ನೀವೇನು ಅರ್ಥ ಮಾಡ್ಕೋಬೇಕು? ಮೆಟಲ್ಸ್ ಏನಿದೆ ದಟ್ ಅಪಿಯರ್ ಲೋ ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಅದನ್ನ ನಾವು ಖಾಲಿ ಹೀಟ್ ಮಾಡಿದ್ರೇ ಅದರಿಂದ
ಆ ಮೆಟಲ್ ಕಾಂಪೌಂಡ್ಸಿಂದ ನಾವು ಎಲಿಮೆಂಟಲ್ ಮೆಟಲ್ನ ಆಚೆ ತೆಗಿಬಹುದು ಆಯಿತಾ. ಓಕೆ, ಸೊ ಈ ಪ್ರಾಸೆಸ್ ಸಿಂಪಲ್ ಆಗಿತ್ತು. ಈಗ ನಾವು ಇನ್ನು ಅಲ್ಲಿ ರಿಯಾಕ್ಟಿವಿಟಿ ಲಿಸ್ಟಿನ ಸ್ವಲ್ಪ ಮೇಲೆ ಬರುವಂತಹ ಕಾಂಪೌಂಡ್ಸ್ ಅಥವಾ ಮೆಟಲ್ಸ್ನ ನೋಡೋಣ ಆಯಿತಾ. ಸೊ ಫಸ್ಟ್ ಯಾವುದು ಈ ಮಿಡಲ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್. ಸೊ ಮಾಡರೇಟ್ ಆಗಿ ರಿಯಾಕ್ಟಿವಿಟಿ ಇರುವಂತಹ ಮೆಟಲ್ಸ್ನ ನಾವು ಮೆಟಲ್ಸ್ ಮೇಲೆ ನಾವು ಫೋಕಸ್ ಮಾಡೋಣ ಆಯಿತಾ. ಸೊ ಈ ಮೆಟಲ್ಸ್ ಏನಿದೆ ಏನು ಕಂಬೈನ್ಡ್ ಫಾರ್ಮಲ್ಲಿ ಸಲ್ಫೈಡ್ಸ್ ಅಥವಾ ಆಕ್ಸೈಡ್ಸ್ ಅಥವಾ ಕಾರ್ಬೋನೇಟ್ಸ್ನ ಏನು ಕಾಂಪೌಂಡ್ಸ್ ಆಗಿ ಕೊಡುತ್ತೆ ಆಯಿತಾ. ಸೊ ಈ ಸಲ್ಫೈಡ್ಸ್ ಹಾಗೂ ಕಾರ್ಬೋನೇಟ್ಸ್ಗಿಂತ ತನ್ನ ಮೆಟಲ್ ಆಕ್ಸೈಡ್ಸಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಈಸಿ. ಓಕೆನಾ. ಸೊ ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಈ ಸಲ್ಫರ್ ಹಾಗೂ ಕಾರ್ಬೋನೇಟ್ಸ್ನ ಆಕ್ಸೈಡ್ಸಿಗೆ ಕನ್ವರ್ಟ್ ಮಾಡಬೇಕು. ಈ ಎರಡು ಕಾಂಪೌಂಡ್ಸ್ನ ಕನ್ವರ್ಟ್ ಮಾಡೋಕ್ಕೆ ಎರಡು ರೀತಿಯ ಪ್ರಾಸೆಸ್ನ ನಡೆಸ್ಬೋದು ಆಯಿತಾ. ಸೊ ಫಸ್ಟ್ ಯಾವುದು, ಫಸ್ಟ್ ಬಂದು ಕನ್ವರ್ಷನ್ ಆಫ್ ಮೆಟಲ್ ಆಕ್ಸೈಡ್ಸ್ ಅಲ್ವಾ. ಸೊ ಇದನ್ನು ಮಾಡೋಕ್ಕೆ ಎರಡು ಪ್ರಾಸೆಸ್ ಇದೆ. ಫಸ್ಟ್ ಪ್ರಾಸೆಸ್ ಬಂದು ರೋಸ್ಟಿಂಗ್ ಆಯಿತಾ ಮಕ್ಕಳೇ. ಈ ರೋಸ್ಟಿಂಗ್ ನಡೆಸೋದು ನಾವು ಸಲ್ಫೈಡ್ ಓರ್ಸಿಗೆ. ಓಕೆನಾ. ಕಾರ್ಬೋನೇಟ್ ಓರ್ಸಿಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಸಲ್ಫೈಡ್ ಓರ್ಸ್ನ ನಾವೇನು ಮಾಡ್ತೀವಿ ಅಂದರೆ, ಸಲ್ಫೈಡ್ ಓರ್ಸಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಎಕ್ಸೆಸ್ ಆಫ್ ಆಕ್ಸಿಜನಲ್ಲಿ ಅದನ್ನ ಹೀಟ್ ಮಾಡ್ತೀವಿ ಆಯಿತಾ. ಸೊ ಡೆಫಿನೇಷನ್ ನೋಡೋಣ. ಸಲ್ಫೈಡ್ ಓರ್ಸ್ ಆರ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಏರ್. ಎಕ್ಸೆಸ್ ಏರ್ ಅಂದರೆ ಎಕ್ಸೆಸ್ ಆಕ್ಸಿಜನ್ ಬೇಸಿಕಲಿ. ಓಕೆನಾ. ಎಸ್. ಸೊ ಇದರ ರಿಯಾಕ್ಷನ್ ಯಾವ ರೀತಿ ಕಾಣಿಸುತ್ತೆ ನಮಗೆ ನೋಡೋಣ. ಎಸ್. ಸೊ ಜಿಂಕ್ ಸಲ್ಫೈಡ್ ಇಸ್ ದ ಸಲ್ಫೈಡ್ ಓರ್. ಇದನ್ನ ನಾವು ಎಕ್ಸೆಸ್ ಆಕ್ಸಿಜನಲ್ಲಿ ಏನು ಜಾಸ್ತಿ ಪ್ರಮಾಣಕ್ಕೆ ಹೀಟ್ ಮಾಡಿದಾಗ ನಮಗೆ ಜಿಂಕ್ ಆಕ್ಸೈಡ್ ಸಿಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಕಾರ್ಬೋನೇಟ್ ಓರ್ಸಿಗೆ ನೋಡೋಣ. ಸೊ ಸಲ್ಫೈಡ್ ಓರ್ಸಿಗೆ ಹೇಗೆ ಎಕ್ಸೆಸ್ ಆಕ್ಸಿಜನ್ ಬೇಕೋ ಆ ರೀತಿ ಕಾರ್ಬೋನೇಟ್ ಓರ್ಸಿಗೆ ಬೇಡ ಆಯಿತಾ. ಸೊ ಕಾರ್ಬೋನೇಟ್ ಓರ್ಸಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಅಥವಾ ಮೆಟಲ್ ಆಕ್ಸೈಡ್ಸ್ನ ತಯಾರು ಮಾಡೋಕ್ಕೆ ಲಿಮಿಟೆಡ್ ಏರಲ್ಲಿ ಅದನ್ನ ಹೀಟ್ ಮಾಡಿದ್ರೆ ಸಾಕು ಆಯಿತಾ ಮಕ್ಕಳೇ. ಸೊ ಆ ಪ್ರಾಸೆಸ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ ಆಯಿತಾ. ಸೊ ಕ್ಯಾಲ್ಸಿನೇಷನ್ ನೋಡಿ ನೀವು ಸಿ ಫಾರ್ ಕ್ಯಾಲ್ಸಿನೇಷನ್, ಸಿ ಫಾರ್ ಕಾರ್ಬೋನೇಟ್ ಅಂತ ನೀವು ನೆನ್ಪಿಟ್ಕೋಬಹುದು ಆಯಿತಾ. ಸೊ ಇದರ ಡೆಫಿನೇಷನ್ ಏನು, ದ ಕಾರ್ಬೋನೇಟ್ ಓರ್ಸ್ ಆರ್ ಚೇಂಜ್ಡ್ ಇನ್ ಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ಲಿಮಿಟೆಡ್ ಏರ್. ಸೊ ಇದು ಕ್ಯಾಲ್ಸಿನೇಷನ್ ರೋಸ್ಟಿಂಗ್ ಮಧ್ಯೆ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಹೇಗೆ ನೆನ್ಪಿಟ್ಕೋಬಹುದು ಅಂದರೆ, ಈಗ ಕಾರ್ಬೋನೇಟಿನ ಫಾರ್ಮುಲಾ ಏನು, CO3 ಅಲ್ವಾ. ಸೊ CO3 ಅಲ್ಲಿ ಆಲ್ರೆಡಿ O ಇದೆ. ಸೊ ಆಕ್ಸಿಜನ್ ಆಟಮ್ ಆಲ್ರೆಡಿ ಇದೆ. ಸೊ ಇದನ್ನ ನಾವು ಆಕ್ಸೈಡಿಗೆ ಕನ್ವರ್ಟ್ ಮಾಡೋಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಏರ್ ಬೇಡ ಅಥವಾ ಆಕ್ಸಿಜನ್ ಬೇಡ. ಸೊ ಅದಕ್ಕೆ ನಾವು ಲಿಮಿಟೆಡ್ ಏರ್ನ ಯೂಸ್ ಮಾಡ್ತಿದ್ದೀವಿ. ಬಟ್ ಸಲ್ಫೈಡಲ್ಲಿ ಏನು ಓ ಆಟಮ್ ಅಥವಾ ಆಕ್ಸಿಜನ್ ಆಟಮ್ ಇರಲ್ಲ ಅಲ್ವಾ. ಸೊ ಅದನ್ನು ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಮಗೆ ಎಕ್ಸೆಸ್ ಏರ್ ಬೇಕು, ಎಕ್ಸೆಸ್ ಆಕ್ಸಿಜನ್ ಬೇಕು ಅಂತ ಕೂಡ ನೀವು ನೆನ್ಪಿಟ್ಕೋಬೋದು. ಓಕೆನಾ. ಓಕೆ. ಸೊ ಕ್ಯಾಲ್ಸಿನೇಷನ್ ಪ್ರಾಸೆಸ್ ಹೇಗೆ ಕಾಣಿಸುತ್ತೆ ಅಂದರೆ, ಇಕ್ವೇಷನ್ ಹೇಗೆ ಕಾಣುತ್ತೆ. ಎಸ್. ಸೊ ಇದು ಬಂದು ಕಾರ್ಬೋನೇಟ್ ಓರ್, ಜಿಂಕಿನ ಕಾರ್ಬೋನೇಟ್ ಓರ್. ಇದನ್ನ ನಾವು ಯಾವುದೇ ಆಕ್ಸಿಜನ್ ಆಟಮ್ ಇಲ್ಲ ನೋಡಿ. ಸೊ ಲಿಮಿಟೆಡ್ ಏರ್ ಅಥವಾ ಲಿಮಿಟೆಡ್ ಆಕ್ಸಿಜನಲ್ಲಿ ಇದನ್ನ ನಾವು ಹೀಟ್ ಮಾಡಿದಾಗ ನಮಗೆ ಜಿಂಕ್ ಆಕ್ಸೈಡ್ ಸಿಗುತ್ತೆ ಆಯಿತಾ ಮಕ್ಕಳೇ. ಅದರೊಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ದಿಸ್ ಇಸ್ ಓನ್ಲಿ ದ ಫಸ್ಟ್ ಸ್ಟೆಪ್ ಆಯಿತಾ. ಈಗ ಆಕ್ಸೈಡ್ಸಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದನ್ನ ಹೇಗೆ ಮಾಡ್ತೀವಿ. ಎಸ್. ಸೊ ಫಸ್ಟು ಪ್ರೈಮರಿಲಿ ನಾವು ಆಕ್ಸೈಡ್ಸಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಒಂದು ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡಬೇಕು ಆಯಿತಾ. ಸೊ ಈ ರೆಡ್ಯೂಸಿಂಗ್ ಏಜೆಂಟ್ನ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕಾರ್ಬನ್ ಅಥವಾ ಕೋಕಿನ ಫಾರ್ಮಲ್ಲಿ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡ್ತೀವಿ ಆಯಿತಾ. ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಈಸ್ ಕಾರ್ಬನ್ ಆರ್ ಕೋಕ್ ಆಯಿತಾ ಮಕ್ಕಳೇ. ಎಸ್. ಸೊ ಈ ರಿಯಾಕ್ಷನ್ ಏನು ನಡೆಯುತ್ತೆ, ಮೆಟಲ್ ಆಕ್ಸೈಡ್ಸ್ ಹಾಗೂ ಕಾರ್ಬನ್ ಮಧ್ಯೆ ರಿಯಾಕ್ಷನ್ ಏನು ನಡೆಯುತ್ತೆ, ಇದು ಡಿಸ್ಪ್ಲೇಸ್ಮೆಂಟಿಗೂ ಎಕ್ಸಾಂಪಲ್ ಹಾಗೂ ರಿಡಾಕ್ಸ್ ರಿಯಾಕ್ಷನಿಗೂ ಒಂದು ಎಕ್ಸಾಂಪಲ್ ಆಯಿತಾ. ಯಾಕೆ ಅಂತ ನೋಡೋಣ ನಾವು. ಎಸ್. ಸೊ ಇಲ್ಲಿ ನೋಡ್ತಿರೋ ಹಾಗೆ ಫಸ್ಟ್ ನಮ್ಮ ಆಕ್ಸೈಡ್ ಏನಿದೆ, ಮೆಟಲ್ ಆಕ್ಸೈಡ್ನ ನಾವು ತೊಗೋತೀವಿ, ಇದನ್ನು ಕಾರ್ಬನ್ ಒಟ್ಟಿಗೆ ರಿಯಾಕ್ಟ್ ಮಾಡಿಸ್ತೀವಿ. ಸೊ ಇದರಲ್ಲಿ ಏನಾಗ್ತಿದೆ ನೋಡಿ, ನಮಗೆ ಪ್ರಾಡಕ್ಟ್ಸ್ ಏನು ಸಿಗ್ತಿದೆ, ಮೆಟಲ್ ಸಿಗ್ತಿದೆ ವಿಚ್ ಇಸ್ ಜಿಂಕ್, ಅದರೊಟ್ಟಿಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಿದೆ. ಸೊ ಏನಾಯಿತು ಇಲ್ಲಿ, ಜಿಂಕ್ ಏನಿದೆ ಇದು ರೆಡ್ಯೂಸ್ ಆಯಿತು ಅಲ್ವಾ ಮಕ್ಕಳೇ. ಸೊ ಆಕ್ಸಿಜನ್ ಆಟಮ್ನ ಕಳ್ಕೊಂಡು ಜಿಂಕ್ ಏನಿದೆ ರೆಡ್ಯೂಸ್ ಆಯಿತು. ಮತ್ತು ಕಾರ್ಬನ್ ಏನಾಯಿತು, ಕಾರ್ಬನ್ ಗೆಟ್ಸ್ ಆಕ್ಸಿಡೈಸ್ಡ್ ಟು ವಾಟ್, ಏನಾಗಿ ಆಕ್ಸಿಡೈಸ್ ಆಗ್ತಿದೆ, ಕಾರ್ಬನ್ ಮೊನಾಕ್ಸೈಡ್. ಸೊ ರಿಡಕ್ಷನ್ನು ನಡೀತದೆ, ಆಕ್ಸಿಡೇಷನ್ನು ನಡೀತದೆ. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಅ ರಿಡಾಕ್ಸ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಯಾಕೆ, ಬಿಕಾಸ್ ನೋಡಿ ಕಾರ್ಬನ್ ಏನಿದೆ ಜಿಂಕ್ನ ತನ್ನ ಕಾಂಪೌಂಡಿಂದ ಡಿಸ್ಪ್ಲೇಸ್ ಮಾಡ್ತಿರೋದ್ರಿಂದ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಲ್ಸೋ. ಓಕೆನಾ. ಸೊ ಈ ರೀತಿಯಲ್ಲಿ ನೀವು ನಮ್ಮ ಕಾರ್ಬನ್ನ ಹೇಗೆ ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ಕೊಂಡು ಯಾವ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಯಾವ ಮೆಟಲ್ಸ್ನ ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ಎಕ್ಸ್ಟ್ರಾಕ್ಷನ್ ಯಾವುದು, ಈ ಕಾರ್ಬನ್ ಏನಿದೆ
ಇದನ್ನು ಅಲ್ಲದೆ ನಾವು ಬೇರೆ ರೆಡ್ಯೂಸಿಂಗ್ ಏಜೆಂಟ್ಸ್ನ ಕೂಡ ಯೂಸ್ ಮಾಡ್ಬೋದು. ಯಾವುದದು? ದೇ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಸೊ ನಮ್ಮ ಮಾಡ್ರೇಟ್ ಸೀರೀಸಲ್ಲಿ ನಮ್ಮ ರಿಯಾಕ್ಟಿವಿಟಿ ಸೀರೀಸಲ್ಲಿ ಮಧ್ಯದಲ್ಲಿ ಬರೋ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಾವು ಅದರ ಮೇಲಿರುವಂಥ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಯೂಸ್ ಮಾಡ್ಬೋದು ಆಯಿತಾ. ಅದಕ್ಕೆ ಅಲ್ಯೂಮಿನಿಯಂ, ಸೋಡಿಯಂ, ಪೊಟ್ಯಾಷಿಯಮ್ ಈ ರೀತಿಯ ಮೆಟಲ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಈಕ್ವೇಷನ್ ಅಥವಾ ದಿಸ್ ರಿಯಾಕ್ಷನ್ ಏನಿದೆ, ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆರ್ ರಿಡಾಕ್ಸ್ ರಿಯಾಕ್ಷನ್ ಆಯಿತಾ. ಸೊ ಈಕ್ವೇಷನ್ನ ನೋಡೋಣ ನಾವು. ಇದನ್ನು ಮ್ಯಾಂಗನೀಸ್ ಆಕ್ಸೈಡ್ನ ಎಕ್ಸ್ಟ್ರಾಕ್ಟ್ ಮಾಡೋದು ನಾವು ನೋಡ್ತಿದ್ದೀವಿ. ಮ್ಯಾಂಗನೀಸ್ ಆಕ್ಸೈಡ್ ಅಥವಾ ಮ್ಯಾಂಗನೀಸ್ ಡೈಆಕ್ಸೈಡ್ ಏನಿದೆ, ಇದನ್ನ ನಾವು ಅಲ್ಯೂಮಿನಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಪ್ರಾಡಕ್ಟ್ಸ್ ಏನು ಬರ್ತಿದೆ, ಇಟ್ ಇಸ್ ಮ್ಯಾಂಗನೀಸ್ ಆಬ್ವಿಯಸ್ಲಿ. ಅದರೊಟ್ಟಿಗೆ ಅಲ್ಯೂಮಿನಿಯಂ ಆಕ್ಸೈಡ್ ಕೂಡ ಪ್ರಾಡಕ್ಟ್ ಆಗಿ ಹೊರಗೆ ಬರ್ತಿದೆ. ಸೊ ಅಲ್ಯೂಮಿನಿಯಂ ಆಕ್ಸಿಡೈಸ್ ಆಗ್ತಿದೆ ಆ್ಯಂಡ್ ಮ್ಯಾಂಗನೀಸ್ ಡೈಆಕ್ಸೈಡ್ ಏನಿದೆ ಇದು ರಿಡ್ಯೂಸ್ ಆಗಿ ಮ್ಯಾಂಗನೀಸ್ ಆಗ್ತಿದೆ. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ರಿಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟು ಅಲ್ಯೂಮಿನಿಯಂ ಏನಿದೆ, ಮ್ಯಾಂಗನೀಸ್ನ ತನ್ನ ಆಕ್ಸೈಡ್ ಅಥವಾ ತನ್ನ ಕಾಂಪೌಂಡಿಂದ ಡಿಸ್ಪ್ಲೇಸ್ ಮಾಡ್ತಿರೋದ್ರಿಂದ it is also an example of a displacement reaction. And it is also an example of another type of reaction. ಯಾವುದದು? ಇಲ್ಲಿ ನೋಡಿ, ಏನು ಲಿಬರೇಟ್ ಆಗ್ತದೆ? ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಎನರ್ಜಿ ಅಥವಾ ಹೀಟ್ನ ಲಿಬ್ರೇಟ್ ಮಾಡುವಂಥ ರಿಯಾಕ್ಷನ್ಸ್ನ ನಾವು ಏನಂತ ಕರಿತೀವಿ? ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ವಾ ಮಕ್ಕಳೇ? ಸೊ ದೀಸ್ ರಿಯಾಕ್ಷನ್ಸ್ ಆರ್ ಹೈಲಿ ಎಕ್ಸೋಥರ್ಮಿಕ್. ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಒಟ್ಟಿಗೆ ಮೆಟಲ್ ಆಕ್ಸೈಡ್ಸ್ನ ನಾವು ರಿಯಾಕ್ಟ್ ಮಾಡಿಸಿದಾಗ ಇಟ್ ಟರ್ನ್ಸ್ ಇನ್ ಟು ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಯಿತಾ. ಇದರ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ ನಾವು. ಎಸ್, ಸೊ ಐರನ್ ಆಕ್ಸೈಡ್, ಐರನ್ನಿನ ಎಕ್ಸ್ಟ್ರಾಕ್ಷನ್ ನೋಡ್ತಿದ್ದೀವಿ ಇಲ್ಲಿ. ಸೊ ಐರನ್ ಆಕ್ಸೈಡ್ನ ನಾವು ನಮ್ಮ ಅಲ್ಯೂಮಿನಿಯಂ ಒಟ್ಟಿಗೆ ರಿಯಾಕ್ಟ್ ಮಾಡಿಸಿದಾಗ ಐರನ್ ಆಕ್ಸೈಡ್ ರೆಡ್ಯೂಸ್ ಆಗಿ ನಮಗೆ ಐರನ್ ಕೊಡುತ್ತೆ, ಮತ್ತು ಅಲ್ಯೂಮಿನಿಯಂ ಆಕ್ಸಿಡೈಸ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಕೊಡುತ್ತೆ. ಅದಲ್ಲದೆ ಲಾರ್ಜ್ ಅಮೌಂಟ್ಸ್ ಆಫ್ ಹೀಟ್ನ ಕೂಡ ಲಿಬ್ರೇಟ್ ಮಾಡುತ್ತೆ ಆಯಿತಾ. ಈ ಹೀಟ್ ಅಥವಾ ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಷ್ಟು ಪ್ರಮಾಣಕ್ಕೆ ನಡೆಯುತ್ತೆ ಅಂದರೆ, ಈ ಹೀಟ್ನ ಇಟ್ಕೊಂಡು ರೈಲ್ವೆ ಟ್ರ್ಯಾಕ್ಸ್ ಎಲ್ಲ ಏನು ಡ್ಯಾಮೇಜ್ ಆಗಿರುತ್ತೆ ನೋಡಿ, ಆ ರೈಲ್ವೆ ಟ್ರ್ಯಾಕ್ಸ್ನ ಫಿಕ್ಸ್ ಕೂಡ ಮಾಡ್ಬೋದು ಆಯಿತಾ ಮಕ್ಕಳೇ. ಆ್ಯಂಡ್ ಡ್ಯಾಮೇಜ್ ಮೆಷಿನ್ ಪಾರ್ಟ್ಸ್ನ ಕೂಡ ಫಿಕ್ಸ್ ಮಾಡ್ಬೋದು ಆಯಿತಾ. ಯಾಕಂದರೆ ಆ ಮೆಟಲ್ಸ್ ಮೆಲ್ಟ್ ಆಗಿ ಆ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡುತ್ತೆ ಆಯಿತಾ. ಸೊ ಈ ಪರ್ಟಿಕ್ಯುಲರ್ ಈ ಐರನ್ ಆಕ್ಸೈಡ್ ಎಕ್ಸ್ಟ್ರಾಕ್ಷನ್ ಪ್ರಾಸೆಸ್ ಏನಿದೆ ಅಥವಾ ರಿಯಾಕ್ಷನ್ ಏನಿದೆ, ಇದಕ್ಕೆ ಒಂದು ಸ್ಪೆಷಲ್ ಹೆಸರೇ ಇದೆ ಆಯಿತಾ. ಆ ಹೆಸರು ಬಂದು ಥರ್ಮಿಟ್ ರಿಯಾಕ್ಷನ್. ಸೊ ಸ್ಪೆಲ್ಲಿಂಗ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು. ಥರ್ಮಿಟ್, ನಿಮಗೆ ಥರ್ಮ್ ಅಂದಿದ ತಕ್ಷಣ ಏನು ನೆನಪಾಗಬೇಕು? ಹೀಟ್. ಸೊ ಇಲ್ಲಿ ಹೈಲಿ ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ಇದನ್ನ ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ ಆಯಿತಾ. ಸೊ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮ್ಸಲ್ಲಿ ಈ ರಿಯಾಕ್ಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬರ್ಬೋದು. ಓಕೆ ಮಕ್ಕಳೇ, ಸೊ ನಾವೀಗ ರಿಯಾಕ್ಟಿವಿಟಿ ಸೀರೀಸಲ್ಲಿ ಟಾಪಲ್ಲಿ ಬರುವಂಥ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನೋಡೋಣ ಆಯಿತಾ. ಸೊ ಈ ಮೆಟಲ್ಸ್ ಏನಿದೆ ಇದು ಹೈಲಿ ರಿಯಾಕ್ಟಿವ್ ಆಗಿರೋದ್ರಿಂದ ಒಂದಷ್ಟು ಪ್ರಾಬ್ಲಮ್ಸ್ನ ಪೋಸ್ ಮಾಡ್ತವೆ ಆಯಿತಾ. ಏನದು ಪ್ರಾಬ್ಲಮ್ಸ್? ಫಸ್ಟ್ ಆಫ್ ಆಲ್ ದೇ ಆರ್ ಹೈಲಿ ರಿಯಾಕ್ಟಿವ್. ಸೊ ಎಷ್ಟೊಂದು ರೀತಿಯ ಕಾಂಪೌಂಡ್ಸ್ನ ಫಾರ್ಮ್ ಮಾಡಿಬಿಡುತ್ತೆ ಅದು. ಸೊ ಈ ಕಾಂಪೌಂಡ್ಸಿಂದ ನಾವು ಮೆಟಲ್ಸ್ನ ಕಾರ್ಬನ್ನ ಯೂಟಿಲೈಸ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ? ಇಲ್ಲ. ಯಾಕಂದರೆ ಈ ಮೆಟಲ್ಸಿಗೆ ಏನಿದೆ ಇದಕ್ಕೆ ಆಕ್ಸಿಜನ್ನಿಗೆ ಕಾರ್ಬನ್ನಿಗಿಂತ ಜಾಸ್ತಿ ಅಫಿನಿಟಿ ಇದೆ ಆಯಿತಾ ಈ ಮೆಟಲ್ಸಿಗೆ. ಸೊ ಇದು ಕಾರ್ಬನ್ ಒಟ್ಟಿಗೆ ರಿಯಾಕ್ಷನ್ನ ಜಾಸ್ತಿ ತೋರಿಸಲ್ಲ. ಮೋರ್ ಓವರ್ ಕಾರ್ಬನ್ ಏನಿದೆ, ರಿಯಾಕ್ಟಿವಿಟಿ ಸೀರೀಸ್ನ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಈ ಕಾರ್ಬನ್ ಎಲಿಮೆಂಟ್ ಬಂದು ಈ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ಗಿಂತ ಕೆಳಗೆ ರ್ಯಾಂಕ್ ಆಗುತ್ತೆ ಇನ್ ದ ರಿಯಾಕ್ಟಿವಿಟಿ ಸೀರೀಸ್. ಸೊ ಕಾರ್ಬನ್ನಿಗೆ ಆ ಮೆಟಲ್ಸ್ನ ತನ್ನ ಕಾಂಪೌಂಡ್ಸಿಂದ ಡಿಸ್ಪ್ಲೇಸ್ ಮಾಡೋ ಅಬಿಲಿಟಿ ಇಲ್ಲ ಆಯಿತಾ. ಸೊ ಈ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಇನ್ನೊಂದು ಹೊಸ ಪ್ರಾಸೆಸ್ನೇ ನಾವು ಎಂಪ್ಲಾಯ್ ಮಾಡಬೇಕು. ಯಾವುದದು ಪ್ರಾಸೆಸ್? ಎಸ್, ಈ ಪ್ರಾಸೆಸ್ನ ನಾವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಯಾವ್ಯಾವ ಮೆಟಲ್ಸ್ನ ಯಾವ್ಯಾವ ಕಾಂಪೌಂಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನಿಮಗೆ. ಸೊ ಸೋಡಿಯಂ, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಶಿಯಂ ಏನಿದೆ ಇದನ್ನು ತನ್ನ ಮಾಲ್ಟನ್ ಕ್ಲೋರೈಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಯಿತಾ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಹಾಗೂ ಕ್ಯಾಲ್ಶಿಯಂ ಕ್ಲೋರೈಡಿಂದ ಈ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಲ್ಯೂಮಿನಿಯಂನ ತನ್ನ ಮಾಲ್ಟನ್ ಆಕ್ಸೈಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆನಾ? ಸೊ ಅಲ್ಯೂಮಿನಿಯಂ ಆಕ್ಸೈಡಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಈ ಪ್ರಾಸೆಸ್ಸಿನ ಸೆಟಪ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಓಕೆ, ಸೊ ಈ ಪ್ರಾಸೆಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾಸೆಸ್ನ ಸೆಟಪ್ನ ನಾವು ಸ್ವಲ್ಪ ನೋಡ್ಕೋಬೇಕಾಯ್ತಾ. ಸೊ ಈ ಪ್ರಾಸೆಸ್ಸಿನ ಸೆಟಪ್ಪಲ್ಲಿ ಏನೇನು ಇರುತ್ತೆ? 2 ಎಲೆಕ್ಟ್ರೋಡ್ಸ್ ಇರುತ್ತೆ ಆ್ಯಂಡ್ ಆ 2 ಎಲೆಕ್ಟ್ರೋಡ್ಸ್ನ ಒಂದು ಕರೆಂಟ್ ಸಪ್ಲೈ ಅಥವಾ ಯಾವುದಾದ್ರೂ ಬ್ಯಾಟ್ರಿಗೆ ಕನೆಕ್ಟ್ ಆಗಿರುತ್ತೆ ಆಯಿತಾ. ಅದಲ್ಲದೆ ಈ ಬೀಕರ್ ಕಾಣ್ತಿದೆ, ಬೀಕರಲ್ಲಿ ಲಿಕ್ವಿಡ್ ಕಾಣ್ತಿದೆ ಅಲ್ವಾ. ಸೊ ಏನಿದು ಲಿಕ್ವಿಡ್ನ ಈಗ ತಾನೇ ಹೇಳಿದೆ ನಿಮಗೆ, ಇದು ಮಾಲ್ಟನ್ ಕ್ಲೋರೈಡ್ ಆಗಿರ್ಬೋದು ಅಥವಾ ಆಕ್ಸೈಡ್ ಆಗಿರ್ಬೋದು ಆಯಿತಾ ಮಕ್ಕಳೇ. ಮಾಲ್ಟನ್ ಆಕ್ಸೈಡ್ ಆರ್ ಕ್ಲೋರೈಡ್. ಓಕೆ, ಸೊ ಇದನ್ನು ತೊಗೊಂಡ್ಮೇಲೆ ನಾವೇನು ಮಾಡ್ತೀವಿ, ಈ ರೀತಿ ಸೆಟಪ್ನ ನಾವು ಅರೇಂಜ್ ಮಾಡಿದ್ಮೇಲೆ ಈ ಎಲೆಕ್ಟ್ರೋಲೈಟ್ ಏನಿದೆ, ಈ ಮಾಲ್ಟನ್ ಕ್ಲೋರೈಡ್ ಅಥವಾ ಆಕ್ಸೈಡ್ನ ನಾವು ಎಲೆಕ್ಟ್ರೋಲೈಟ್ ಅಂತ ಕೂಡ ಕರಿತೀವಿ ಆಯಿತಾ. ಸೊ ಎಲೆಕ್ಟ್ರೋಲೈಟ್ ಒಳಗೆ ನಾವು
ಕರೆಂಟ್ನ ಪಾಸ್ ಮಾಡ್ತೀವಿ ಆಯಿತಾ ಮಕ್ಕಳೇ. ಸೊ ಕರೆಂಟ್ ಪಾಸ್ ಮಾಡಿದಾಗ 2 ರೀತಿಯ ರಿಯಾಕ್ಷನ್ ಇಲ್ಲಿ ನಡೆಯುತ್ತೆ. ಓಕೆನಾ. ಸೊ ಅದರಲ್ಲಿ ಫಸ್ಟ್ ರಿಯಾಕ್ಷನ್ ಯಾವುದು ಅಂತ ನೋಡೋಣ ನಾವು. ಎಸ್, ಸೊ ಫಸ್ಟ್ ರಿಯಾಕ್ಷನ್ ನಡೆಯೋದು ಕ್ಯಾಥೋಡ್ ಹತ್ರ. ಸೊ ಈ ರಿಯಾಕ್ಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಸಾಲ್ಟು ಎಲೆಕ್ಟ್ರೋಲೈಟ್ಸ್ನೆಲ್ಲ ರೀಕಾಲ್ ಮಾಡಿ. ಸೊ ಈ ಸೋಡಿಯಂ ಕ್ಲೋರೈಡ್ನ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ಈ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಸೋಡಿಯಂ ಕ್ಲೋರೈಡ್ ಏನು, ಇಟ್ ಈಸ್ ಅನ್ ಎಲೆಕ್ಟ್ರೋಲೈಟ್. ಸೊ ಅದನ್ನ ನೀವು ಸಾಲ್ಟ್ ಅಂತ ಕೂಡ ಕರಿಬೋದು ಅಲ್ವಾ. ಸೊ ಸಾಲ್ಟ್ ಅಂದರೆ ಏನು ಮಕ್ಕಳೇ, ಸಾಲ್ಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್. ಯಾವ್ಯಾವ ಅಯಾನ್ಸಿಂದ ಸಾಲ್ಟ್ ಫಾರ್ಮ್ ಆಗುತ್ತೆ, ಒಂದು ಪಾಸಿಟಿವ್ ಅಯಾನ್ ಹಾಗೂ ಒಂದು ನೆಗೆಟಿವ್ ಅಯಾನಿಂದ ಏನು ಸಾಲ್ಟ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಅದರಲ್ಲಿ ಈ ಪಾಸಿಟಿವ್ ಸೋಡಿಯಂ ಕ್ಲೋರೈಡಲ್ಲಿ ಪಾಸಿಟಿವ್ ಅಯಾನ್ ಯಾವುದು, ಇಟ್ ಇಸ್ ಸೋಡಿಯಂ. ಸೊ Na+ ಬಂದು ಪಾಸಿಟಿವ್ ಆರ್ ಕ್ಯಾಟಯಾನ್ ಅಲ್ವಾ ಮಕ್ಕಳೇ. ಆ್ಯಂಡ್ ಕ್ಯಾಟಯಾನ್ನ ಅಟ್ರಾಕ್ಟ್ ಮಾಡುವಂಥ ಎಲೆಕ್ಟ್ರೋಡ್ ಯಾವುದು, ಇಟ್ ಇಸ್ ಕ್ಯಾಥೋಡ್. ಸೊ ಈ ಕ್ಯಾಥೋಡ್ ಏನು ಮಾಡುತ್ತೆ, ಈ ಎಲೆಕ್ಟ್ರಾನ್ ಅಲ್ಲ, ಈ ಅಯಾನ್ನ ಅಟ್ರಾಕ್ಟ್ ಮಾಡಿಬಿಟ್ಟು ಈ ಅಯಾನ್ ಅಲ್ಲಿಗೆ ಹೋದಾಗ ಏನು ನಡೆಯುತ್ತೆ ಅಂದರೆ, ಈ ಸೋಡಿಯಂ ಅಥವಾ ಕ್ಯಾಟಯಾನ್ ಏನಿದೆ ಒಂದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸೋಡಿಯಂ ಅಯಾನ್ ಆಗಿ ರಿಡ್ಯೂಸ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ದಿಸ್ ಇಸ್ ದ ರಿಡಕ್ಷನ್ ಸ್ಟೆಪ್ ಅಲ್ಲ, ರಿಡಕ್ಷನ್ ಪ್ರಾಸೆಸ್ ಅಂತ ಹೇಳ್ಬೋದು. ಸೊ ಸೋಡಿಯಂ ಅಯಾನ್ ವಿಚ್ ಇಸ್ ಅ ಕ್ಯಾಟಯಾನ್ accepts an electron or gains an electron and gets converted to sodium atom. So this is the first step or first process. And ಇದು ಬಂದು ಸೋಡಿಯಂ ಆಟಮ್ ಏನಿದೆ ಇದು ಕ್ಯಾಥೋಡಿನ ಮೇಲೆ ಏನು ಒಂದು ಡೆಪಾಸಿಟ್ ಅಥವಾ ಒಂದು ಪದರ ಥರ ಫಾರ್ಮ್ ಆಗುತ್ತೆ ಆಯಿತಾ. ಆ್ಯಂಡ್ ಈ ಸೋಡಿಯಮ್ನೇ ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. ನೆಕ್ಸ್ಟ್ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಸ್ಟೆಪ್ ಇದು, ನೆಕ್ಸ್ಟ್ ಸ್ಟೆಪ್ ಇದು ಅಂತ ಅರ್ಥ ಮಾಡ್ಕೋಬೇಡಿ. ಇದು ಸೈಮಲ್ಟೇನಿಯಸ್ಲಿ ನಡೀತಿದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದು ಫಸ್ಟು, ಇದು ನೆಕ್ಸ್ಟ್ ಅಂತ ಹೇಳ್ತಿದ್ದೇನೆ. ಓಕೆನಾ. ಸೊ ನೆಕ್ಸ್ಟು ಆ್ಯನೋಡ್ ಹತ್ರ ಏನು ನಡೆಯುತ್ತೆ ಅಂದರೆ, ಆ್ಯನೋಡ್ ಏನು, ಆನಯಾನ್ನ ಏನು ಅಟ್ರಾಕ್ಟ್ ಮಾಡುವಂಥ ಎಲೆಕ್ಟ್ರೋಡ್ ಅಲ್ವಾ, ವಿಚ್ ಇಸ್ ದ ಆ್ಯನೋಡ್. ಸೊ ಸಾಲ್ಟಲ್ಲಿ ಆನಯಾನ್ ಯಾವುದು ಮಕ್ಕಳೇ, ಸೋಡಿಯಂ ಕ್ಲೋರೈಡಲ್ಲಿ ಇಟ್ ಇಸ್ ಕ್ಲೋರಿನ್. ಸೊ ಈ ಕ್ಲೋರಿನ್ ಏನು ಅಯಾನಿಗೆ ಏನಾಗುತ್ತೆ ಅಂದರೆ, ಈ ಕ್ಲೋರಿನ್ ಅಯಾನ್ ತನ್ನಲ್ಲಿ ಇರುವಂಥ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ ಅಥವಾ ಡೊನೇಟ್ ಮಾಡುತ್ತೆ ಆಯಿತಾ. ಸೊ ಡೊನೇಟ್ ಮಾಡಿದ್ಮೇಲೆ ಇದು ಕ್ಲೋರಿನ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಕ್ಲೋರಿನ್ ಆಟಮ್ ಇಟ್ ಈಸ್ ಯೂಶಲಿ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಆ್ಯಂಡ್ ಈ ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ಇಸ್ ರಿಲೀಸ್ಡ್ ಆಯಿತಾ. ಸೊ ಕ್ಯಾಥೋಡಲ್ಲಿ ಏನಾಗ್ತಿದೆ, ಮೆಟಲ್ ಏನಿದೆ ಅಥವಾ ಸೋಡಿಯಂ ಏನಿದೆ ಇದು ಡೆಪಾಸಿಟ್ ಆಗಿ ಫಾರ್ಮ್ ಆಗ್ತಿದೆ, ಮತ್ತು ಆನಯಾನ್ ಅಥವಾ ಕ್ಲೋರಿನ್ ಏನಿದೆ ಅದು ಗ್ಯಾಸ್ ರೀತಿಯಲ್ಲಿ ಆ್ಯನೋಡ್ ಹತ್ರ ರಿಲೀಸ್ ಆಗ್ತಿದೆ ಆಯಿತಾ. ಸೊ ಈ ರೀತಿಯಲ್ಲಿ ನಾವು ಮಾಲ್ಟನ್ ಕ್ಲೋರೈಡ್ಸ್ ಅಥವಾ ಆಕ್ಸೈಡ್ಸಿಂದ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಕ್ಯಾಥೋಡ್ ಹತ್ರ ಮೆಟಲ್ಸ್ ಏನಿದೆ ಅಥವಾ ಕ್ಯಾಟಯಾನ್ಸ್ ಏನಿದೆ ಇದು ಡೆಪಾಸಿಟ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಮಾಲ್ಟನ್ ಆಕ್ಸೈಡ್ ಏನಿದೆ, ಅಲ್ಯೂಮಿನಿಯಂ ಆಕ್ಸೈಡಲ್ಲಿ ಕ್ಲಿಯರ್ಲಿ ಕ್ಲೋರಿನ್ ಗ್ಯಾಸ್ ಬದಲು ಏನು ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಟ್ ದ ಆ್ಯನೋಡ್. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಮಾಲ್ಟನ್ ಕ್ಲೋರೈಡ್ ಆ್ಯಂಡ್ ಮಾಲ್ಟನ್ ಆಕ್ಸೈಡ್ಸ್ ಆಯಿತಾ ಮಕ್ಕಳೇ. ಸೊ ಇಷ್ಟು ನಾವು ತಿಳ್ಕೊಬೇಕಾಗಿದ್ದ ಪ್ರಾಸೆಸ್. ಸೊ ಇಲ್ಲಿವರೆಗೂ ನಾನು ಏನೇನು ಕಲಿಸ್ಕೊಟ್ಟಿದ್ದೀನಿ ಆ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆಯಾ ಅನ್ನೋಕ್ಕೆ, ಅದನ್ನು ಟೆಸ್ಟ್ ಮಾಡೋಕ್ಕೆ ನಾನು ಇಲ್ಲಿ ಒಂದು ಇಂಟೆಕ್ಸ್ ಕ್ವೆಶನ್ನ ಹಾಕಿದ್ದೀನಿ ಆಯಿತಾ. ನಿಮ್ಮ ಪೇಜ್ ನಂಬರ್ 55 ಬರುವಂಥ ಒಂದು ಇಂಟೆಕ್ಸ್ ಕ್ವೆಶನ್ ಇದು. ಏನು ಕೇಳಿದ್ದಾರೆ ಇಲ್ಲಿ, ಮೆಟಾಲಿಕ್ ಆಕ್ಸೈಡ್ಸ್ ಆಫ್ ಜಿಂಕ್, ಮೆಗ್ನೀಷಿಯಮ್ ಆ್ಯಂಡ್ ಕಾಪರ್ ವರ್ ಹೀಟೆಡ್ ವಿತ್ ದ ಫಾಲೋಯಿಂಗ್ ಮೆಟಲ್ಸ್. ಸೊ ಇಲ್ಲಿ ಮೆಟಾಲಿಕ್ ಆಕ್ಸೈಡ್ಸಿಂದ ನಾವು ಏನು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಈ ಪ್ರಾಸೆಸ್ ಅಲ್ವಾ. ಸೊ ಈ ಪ್ರಾಸೆಸ್ನ ನಡೆಸೋಕ್ಕೆ ಫಸ್ಟು ಇಷ್ಟು ಆಕ್ಸೈಡ್ಸ್ನ ತೊಗೊಂಡಿದ್ದಾರೆ ಆ್ಯಂಡ್ ಈ ಮೆಟಲ್ಸ್ ಒಟ್ಟಿಗೆ ಅದನ್ನ ಹೀಟ್ ಮಾಡ್ತಾರೆ ಆಯಿತಾ. ಕ್ವೆಶನ್ ಏನು ಕೇಳಿದ್ದಾರೆ, ಇನ್ ವಿಚ್ ಕೇಸಸ್ ವಿಲ್ ಯು ಫೈಂಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್. ಸೊ ಈ ಕ್ವೆಶನ್ನ ಆನ್ಸರ್ ಮಾಡೋಕ್ಕೆ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ ನೆನಪಿರಬೇಕು. ರಿಯಾಕ್ಟಿವಿಟಿ ಸೀರೀಸಲ್ಲಿ ಈ 3 ಮೆಟಲ್ಸ್ದು ರಿಯಾಕ್ಟಿವಿಟಿ ಹೇಗಿರುತ್ತೆ ಮಕ್ಕಳೇ, ಫಸ್ಟು ಮೆಗ್ನೀಷಿಯಮ್ ಬರುತ್ತೆ. ಮೆಗ್ನೀಷಿಯಮ್ ಇಸ್ ಹೈಲಿ ರಿಯಾಕ್ಟಿವ್ ಔಟ್ ಆಫ್ ದೀಸ್ 3 ಮೆಟಲ್ಸ್. ನೆಕ್ಸ್ಟು ಜಿಂಕ್ ಬರುತ್ತೆ. ಜಿಂಕ್ ಆದಮೇಲೆ ಕಾಪರ್ ಬರುತ್ತೆ ಆಯಿತಾ. ಸೊ ಈ ರೀತಿ ನಿಮಗೆ ರಿಯಾಕ್ಟಿವಿಟಿ ನೆನಪಿದ್ರೆ ಈ ಕ್ವೆಶನ್ನ ಆರಾಮಾಗಿ ನೀವು ಅಪ್ರೋಚ್ ಮಾಡ್ಬೋದು. ಸೊ ಫಸ್ಟ್ ನಾವು ಜಿಂಕ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಸೊ ಜಿಂಕ್ ಏನಿದೆ, ಜಿಂಕ್ ಆಕ್ಸೈಡಲ್ಲಿ ಜಿಂಕ್ನ ಜಿಂಕೆ ಡಿಸ್ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಯಾವುದೇ ರೀತಿಯ ರಿಯಾಕ್ಷನಲ್ಲಿ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟು ಜಿಂಕು ಮೆಗ್ನೀಷಿಯಮ್ನ ಡಿಸ್ಪ್ಲೇಸ್ ಮಾಡುತ್ತಾ ಇಲ್ಲ, ಯಾಕಂದರೆ ಮೆಗ್ನೀಷಿಯಮ್ ಆದಮೇಲೆ ಬರುತ್ತೆ ಜಿಂಕ್ ಆಗಿರೋದ್ರಿಂದ ಇಲ್ಲಿ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ನಮಗೆ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟು ಜಿಂಕ್ ಏನಿದೆ ಇದು ಕಾಪರ್ ಆಕ್ಸೈಡಿಂದ ಕಾಪರ್ನ ಡಿಸ್ಪ್ಲೇಸ್ ಮಾಡ್ಬೋದಾ, ಎಸ್, ಯಾಕಂದರೆ ಜಿಂಕಿಗಿನ್ನ ಕಡಿಮೆ ರಿಯಾಕ್ಟಿವಿಟಿ ಕಾಪರಿಗೆ ಇರೋದ್ರಿಂದ ಕಾಪರ್ ಏನಿದೆ ಇದು ಡಿಸ್ಪ್ಲೇಸ್ ಆಗುತ್ತೆ. ಓಕೆನಾ. ಸೊ ಜಿಂಕ್ನ ನೋಡ್ಕೊಂಡ್ವಿ. ನೆಕ್ಸ್ಟು ಮೆಗ್ನೀಷಿಯಮಿಗೆ ಮೂವ್ ಆನ್ ಆಗೋಣ. ಮೆಗ್ನೀಷಿಯಮ್ ಜಿಂಕ್ ಆಕ್ಸೈಡಿಂದ ಜಿಂಕ್ನ ಡಿಸ್ಪ್ಲೇಸ್ ಮಾಡುತ್ತಾ, ಎಸ್, ಬಿಕಾಸ್ ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನಡೆಯುತ್ತೆ. ಮೆಗ್ನೀಷಿಯಮ್ ಆಕ್ಸೈಡಿಂದ ಮೆಗ್ನೀಷಿಯಮ್ನ ಡಿಸ್ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಕಾಣಿಸ್ಕೊಳ್ಳಲ್ಲ. ನೆಕ್ಸ್ಟು ಮೆಗ್ನೀಷಿಯಮ್ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತಾ, ಎಸ್. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ನಡೆಯುತ್ತೆ, ಯಾಕಂದರೆ ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್.
ಈಗ ಕಾಪರಿಗೆ ಬರೋಣ. ಕಾಪರ್ ಲೀಸ್ಟ್ ರಿಯಾಕ್ಟಿವ್ ಆಗಿರೋದ್ರಿಂದ ಇದು ಯಾವ ಕಾಂಪೌಂಡ್ಸಿಂದನೂ ಆ ಮೆಟಲ್ಸ್ನ ಡಿಸ್ಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಸೊ ಯಾವುದೇ ರೀತಿಯ ರಿಯಾಕ್ಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ಕಾಪರಲ್ಲಿ ಕಾಣಿಸ್ಕೊಳ್ಳಲ್ಲ ಆಯಿತಾ. ಸೊ ಆನ್ಸರ್ ಕರೆಕ್ಟ್ ಇದೆಯಾ ನೋಡೋಣ. ಎಸ್. ಸೊ ಫಸ್ಟು ನೋ ರಿಯಾಕ್ಷನ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಜಿಂಕ್. ನೆಕ್ಸ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಇನ್ 2 ಕೇಸಸ್, ಬಟ್ ಮಧ್ಯದಲ್ಲಿ ಆಗಲ್ಲ. ಆ್ಯಂಡ್ ಲಾಸ್ಟ್ ಕಾಪರಲ್ಲಿ ಯಾವುದೇ ರೀತಿಯ ಡಿಸ್ಪ್ಲೇಸ್ಮೆಂಟ್ ಕಾಣಿಸ್ಕೊಳ್ಳಲ್ಲ. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ನಾವು ರೀಕ್ಯಾಪ್ ಮಾಡ್ಕೊಳ್ಳೋಣ ಏನೇನು ತಿಳ್ಕೊಂಡ್ವಿ ಅಂತ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಬಗ್ಗೆ ಮಾತಾಡಿದ್ವಿ, ಸೆಕೆಂಡ್ ಪ್ರಾಸೆಸ್ ಅಥವಾ ಸೆಕೆಂಡ್ ಸ್ಟೆಪ್ ಆಫ್ ಮೆಟಲರ್ಜಿ ಪ್ರಾಸೆಸ್. ಸೊ ಏನೇನು ನೋಡಿದ್ವಿ ನಾವು, ಫಸ್ಟು ಲೋ ರಿಯಾಕ್ಟಿವಿಟಿ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನೋಡಿದ್ವಿ. ಇದಕ್ಕೆ ಖಾಲಿ ಹೀಟಿಂಗ್ ಇನ್ ಏರ್ ಮಾಡಿದ್ರೇ ಸಾಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ನೆಕ್ಸ್ಟು ಮೀಡಿಯಮ್ ರಿಯಾಕ್ಟಿವಿಟಿ ಮೆಟಲ್ಸ್ಗೆ 2 ಸ್ಟೆಪ್ಸ್ನ ನಾವು ಕ್ಯಾರಿ ಔಟ್ ಮಾಡಬೇಕು. ಫಸ್ಟು ಆ ಮೆಟಲ್ ಓರ್ಸ್ನ ನಾವು ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟು ಆಕ್ಸೈಡ್ಸಿಂದ ನಾವು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಬೈ ರಿಡಕ್ಷನ್. ಸೊ ಈ ಆಕ್ಸೈಡ್ ಕನ್ವರ್ಷನ್ಗೆ 2 ರೀತಿಯ ಪ್ರಾಸೆಸ್ ನಡೆಸ್ತೀವಿ. ರೋಸ್ಟಿಂಗ್ ಇಸ್ ಫಾರ್ ಸಲ್ಫೈಡ್ ಓರ್ಸ್ ಅಲ್ವಾ. ಸೊ ಸಲ್ಫೈಡಲ್ಲಿ ಆಕ್ಸಿಜನ್ ಆಟಮ್ ಇಲ್ಲ, ಸೊ ಇದಕ್ಕೆ ಎಕ್ಸೆಸ್ ಆಕ್ಸಿಜನ್ ಬೇಕು. ಸೊ ಎಕ್ಸೆಸ್ ಆಕ್ಸಿಜನಲ್ಲಿ ಹೀಟ್ ಮಾಡೋ ಪ್ರಾಸೆಸ್ನ ರೋಸ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯಾಲ್ಸಿನೇಷನ್, ದಿಸ್ ಇಸ್ ಫಾರ್ ಕಾರ್ಬೋನೇಟ್ ಓರ್ಸ್. ಸೊ ಕಾರ್ಬೋನೇಟ್ ಓರ್ಸಲ್ಲಿ ಆಕ್ಸಿಜನ್ ಆಟಮ್ ಇದೆ. ಸೊ ಇದನ್ನು ಏನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಇದರಿಂದ ಮೆಟಲ್ಸ್ನ ಜಾಸ್ತಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಲಿಮಿಟೆಡ್ ಏರಲ್ಲಿ ಹೀಟಿಂಗ್ ಪ್ರಾಸೆಸ್ನ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಇದರಿಂದ ಆಕ್ಸೈಡ್ಸ್ ಬಂದಮೇಲೆ ಅದನ್ನ ನಾವು ಕಾರ್ಬನ್ ಅಥವಾ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಯೂಟಿಲೈಸ್ ಮಾಡ್ಕೊಂಡು ಏನು ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಅದರಿಂದ ಇದರಲ್ಲಿ ಒಂದು ಸ್ಪೆಷಲ್ ಎಕ್ಸಾಂಪಲ್ ಬಂದು ಥರ್ಮಿಟ್ ರಿಯಾಕ್ಷನ್. ಸೊ ಅದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಾವು ನೋಡಿದ್ವಿ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ನ ನಾವು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ. ಸೊ ಕಾರ್ಬನ್ ಏನಿದೆ ಅದರೊಟ್ಟಿಗೆ ಈ ಮೆಟಲ್ಸ್ ರಿಯಾಕ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ನ ನಡೆಸ್ತೀವಿ. ಆ ಸೆಟಪ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಕ್ಯಾಥೋಡ್ ಹತ್ರ ಏನು ಫಾರ್ಮ್ ಆಗ್ತದೆ, ಮೆಟಲಿನ ಡೆಪಾಸಿಟ್ ಫಾರ್ಮ್ ಆಗ್ತದೆ. ಆ್ಯನೋಡ್ ಹತ್ರ ಆ್ಯನಯಾನಿನ ಗ್ಯಾಸ್ ಫಾರ್ಮ್ ಆಗ್ತದೆ. ಆ್ಯನಯಾನ್ ಏನಿದೆ ಅದು ಆಟಮ್ ಆಗಿ ಕನ್ವರ್ಟ್ ಆಗಿ ಗ್ಯಾಸಿನ ಮಾದರಿಯಲ್ಲಿ ಆ್ಯನೋಡ್ ಹತ್ರ ರಿಲೀಸ್ ಆಗುತ್ತೆ. ಸೊ ಇಷ್ಟು ನಿಮಗೆ ಇವತ್ತಿನ ವಿಡಿಯೋಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ವಿ ಗೊತ್ತಿರಬೇಕು ಆಯಿತಾ ಮಕ್ಕಳೇ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಏನಿದೆ ಅದರಲ್ಲಿ ನಾವು ಈ ಏನು ಮೆಟಲ್ಸ್ ಏನಿದೆ ಅದನ್ನ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಬಟ್ ಆ ಮೆಟಲ್ಸ್ ಪ್ಯೂರ್ ಫಾರ್ಮಲ್ಲಿ ಇರಲ್ಲ ಆಯಿತಾ. ಅದರಲ್ಲಿ ಒಂದಷ್ಟು ಇಂಪ್ಯೂರಿಟೀಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ಆ ಇಂಪ್ಯೂರಿಟೀಸ್ನ ನಾವು ಹೇಗೆ ತೆಗಿತೀವಿ, ಆ ಪ್ರಾಸೆಸ್ನ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಆ ಕಾನ್ಸೆಪ್ಟ್ನ ನಾವು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀವಿ ಆಯಿತಾ. ಸೊ ಅಲ್ಲಿವರೆಗೂ ಇಷ್ಟು ನಾನು ಯಾವ್ಯಾವ ಕಾನ್ಸೆಪ್ಟ್ಸ್ ಕವರ್ ಮಾಡಿದೆ ಅದನ್ನ ಚೆನ್ನಾಗಿ ರಿವೈಸ್ ಮಾಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ಫಾರ್ ನಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಮಕ್ಕಳೇ.